ನಮ್ಮ ಮಂಗಳ ಮುಖ್ಯರಿಗೆ ಏನು ಬೇಕು ಅಂತ ಇಲ್ಲಿ ಕೇಳಿಲ್ಲ. ಮುಂದೆ ನಮಗೆ ಏನೇನು ವ್ಯವಸ್ಥೆ ಬೇಕು, ನಾವು ಏನೇನು ಹೋರಾಟ ಮಾಡಿ ನಮಗೆ ಏನೇನು ಹಕ್ಕು, ನಮ್ಮದು ಸಂವಿಧಾನದ ಹಕ್ಕುಗಳು ನಮಗೂ ಐತೆ, ಕರ್ನಾಟಕ ಕೂಡ ಇಂಡಿಯಾದಲ್ಲಿ ಐತೆ. ಅಂದರೆ ನಮ್ಮದು ಡಾಕ್ಟರ್ BR ನಮ್ಮದಿರೋ ಅಂಬೇಡ್ಕರ್ ಸಾಹೇಬ್ರ ಸಂವಿಧಾನದಿಂದ ನಾನು ನನ್ನ ಜೀವನದಲ್ಲಿ 30 ವರ್ಷದಿಂದ ಪೊಲಿಟಿಕಲ್ ಇದ್ದೆ. ಪೊಲಿಟಿಕಲ್ ಅಂದರೆ ನಾನು ಶುರುವಿಂದನೇ ಕಾರ್ಪೊರೇಟ್ರಲ್ಲಿ ಮನೆಗೆ ಹೋಗೋದು, ಅವ್ರಿಗೆ ಕ್ಯಾನ್ವಸಿಂಗ್ ಎಲ್ಲ ಮಾಡಿ 6 ಕಾರ್ಪೊರೇಟ್ರಿಗೆ ನನ್ನ ಏರಿಯಾದಲ್ಲಿ ನರಸಿಂಹರ ಕ್ಷೇತ್ರದಲ್ಲಿ ಬಡಾಮಕಂದಲ್ಲಿ 6 ಕಾರ್ಪೊರೇಟ್ರಿಗೆ ಗೆಲ್ಲಿಸಿದ್ದೇನೆ. ಫಸ್ಟ್ ಶುರು ಮಾಡಿರೋದೇ ನಾನು ಜನರಿಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಕಾರ್ಪೊರೇಟ್ರಿಗೆ ಭೇಟಿ ಆಗಬೇಕು, DC ಭೇಟಿ ಆಗಬೇಕು, ಕಮಿಷನರ್ಗೆ ಭೇಟಿ ಆಗಬೇಕು, ಪಬ್ಲಿಕ್ ಏನು ಕೆಲಸ ಮಾಡಿಕೊಡ್ಬೇಕು ಅಂತ ನಾನು ಅವ್ರಿಗೆ ಪಬ್ಲಿಕ್ಗೆ ಫಸ್ಟು ಪಿಂಚನ್ನು, ಲೋನ್ ಅವ್ರಿಗೆ ಮತ್ತು ಅವ್ನಿಗೆ ID, ಆಧಾರ್ ಕಾರ್ಡ್, BPL ಕಾರ್ಡ್ 1 ರೂಪಾಯಿಗೆ ಮಾಡಿಕೊಟ್ಟಿದ್ದೀನಿ ಜನರಿಗೆ ಅಂತ. ನಾನು ಇಷ್ಟೆಲ್ಲ ಕಷ್ಟಪಟ್ಟೆ. ನಾನು ಯಾಕೆ ನಿಂತ್ಕೋಬೋದು? ಕಾರ್ಪೊರೇಟ್ರಿಗೆ ನಾನು ಕಾಂಗ್ರೆಸ್ದಲ್ಲಿ ನಾನು ಜಾಯ್ನ್ ಆದೆ. ನನಗೆ ವಾರ್ಡ್ ಸದಸ್ಯರು ಪೋಸ್ಟ್ ಕೊಟ್ಟರು, ಅಧ್ಯಕ್ಷರು ಪೋಸ್ಟ್ ಕೊಟ್ಟರು. ನಾನು ನಿಂತ್ಕೊಂಡೆ, ಕೇಳಿದೆ, ನಾನು ಕಾರ್ಪೊರೇಟ್ ಟಿಕೆಟ್ ಕೇಳಿದೆ. ಮೊನ್ನೆ ಮಂಗಳೂರಿಗೆ ಹೆಂಗೆ ಕೊಡಬೇಕು ಕಾಂಗ್ರೆಸ್ದಲ್ಲಿ ಟಿಕೆಟ್? ಇವ್ರಿಗೆ ಏನೂ ಇಲ್ಲವಲ್ಲ, ಇವ್ರಿಗೆ ID ಇಲ್ಲ, ಆಧಾರ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಹೆಂಗೆ ಅಂತ ಹೆಂಗೆ ಕೊಡಬೇಕು ಅಂತ ನಾನು ಹಂಗಿದ್ರು ನಾನು ನಾಮಿನೇಷನ್ ಮಾಡಿದೆ. ಕಾಂಗ್ರೆಸ್ಸಲ್ಲಿ ರಿಜೆಕ್ಟ್ ಅಂತ ಬಂದ್ಬಿಡ್ತು. ಮಂಗಳಮುಖಿಯರಿಗೆ ಟಿಕೆಟ್ ಕೊಡಲ್ಲ, ಪಾರ್ಟಿಯಲ್ಲಿ ಇಲ್ಲ, ಇವ್ರದ್ದು ಏನು ಐಡೆಂಟಿಫೈ ಇಲ್ಲ, ಇವ್ರದ್ದು ಹೆಂಗೆ ಕೊಡಬೇಕು ಟಿಕೆಟ್? ಇವ್ರಿಗೆ ಏನಂತ ಗಂಡ್ಸ್ ಅಂತ ಹಾಕಬೇಕು ಫಾರ್ಮಲ್ಲಿ, ಇವ್ರಿಗೆ ಫೆಮೇಲ್ ಅಂತ ಹಾಕಬೇಕು, ಏನಂತ ಹಾಕಬೇಕು? ಕಾಲಮೇ ಐತಿ, ಗಂಡಸು ಹೆಂಗಸು ಅಂತ ಕೊಟ್ಟೈತಿ. ಈಗ ನಾನು ಏನು ಹಾಕಲಿ ಅಲ್ಲಿ ಅಂತ ನನಗೆ ಅದೇ ರಿಜೆಕ್ಟ್ ಮಾಡಿದ್ರು. ಮಂಗಳಮುಖಿಯರಿಗೆ ಇಲ್ಲ, ಇವ್ರಿಗೆ ಫಾರ್ಮ್ ಇಲ್ಲಿ ಕಾಲಮೇಲೆ ಅವ್ರ ಹೆಸರೇ ಇಲ್ಲ, ಹೆಂಗೆ ಟಿಕೆಟ್ ಕೊಡಬೇಕು ಇವ್ರಿಗೂ ಅಂತ. ಆಮೇಲೆ ನಾನು ಏನು ಮಾಡಿದೆ, ಕಾಂಗ್ರೆಸ್ಸೇ ನನಗೆ ಬೇಡ, ನಮ್ಮ ಪಾರ್ಟಿ ಅಂತ ಐತಿ, ನಮ್ಮದು ಅಂಬೇಡ್ಕರ್ ಪಾರ್ಟಿ, BAJP ಪಾರ್ಟಿಯಿಂದ ನಾನು MLAಗೆ ಕಾಂಟೆಸ್ಟ್ ಮಾಡಬೇಕು. ಯಾಕೆ? ಸಂವಿಧಾನದ ಹಕ್ಕು ನಮ್ಗೆ ಐತೆ, ನಾವು ಪಡಲೇಬೇಕು, ನಾವು ಕರ್ನಾಟಕದಲ್ಲಿ ಗುರುತಿಸ್ಬೇಕು. ನಮಗೆ ಕಾಂಗ್ರೆಸ್ ನಮಗೆ ಗುರುತಿಸಿಲ್ಲ ಅಂದರೆ ನಾವೇ ಖುದ್ದಾಗಿ ಗುರುತಿಸ್ಬೇಕು. ಪೊಲಿಟಿಕಲ್ ನಾನು 15 ವರ್ಷದ ಕೆಲಸ ಜನರಿಗೆ ಮಾಡಿದ್ದೀನಿ, ಇನ್ನು ಮುಂದೆ ನಾನು ಮಂಗಳಮುಖಿಯರಿಗೆ ಕೆಲಸ ಮಾಡಬೇಕು. ಅವ್ರಿಗೊಂದು ಐಡೆಂಟಿ ಇಲ್ಲ, ಅವ್ನಿಗೆ ಆಧಾರ್ ಇಲ್ಲ, ಅವ್ನಿಗೆ ರೇಷನ್ ಕಾರ್ಡ್ ಇಲ್ಲ, ಅವ್ರಿಗೊಂದು ಮನೆ ಇಲ್ಲ, ಅವ್ರಿಗೆ ಏನೂ ಇಲ್ಲ. ಅವ್ರಿಗೆ ನಾನು 15 ವರ್ಷದಿಂದ ಇಷ್ಟು ಜನರ ಕೆಲಸ ಮಾಡಿದ್ದೀನಿ. ನಮ್ಮ ಮಂಗಳಮುಖಿಯರಿಗೆ ಏನೈತಿ? ಸರ್ಕಾರ ನಮಗೆ ಗುರುತಿಸಿಲ್ಲ. ಈ ಕಾರಣದಿಂದ ನಾನು BAJP ಪಾರ್ಟಿ, ನಮ್ದು ಅಂಬೇಡ್ಕರ್ ಪಾರ್ಟಿಯಿಂದ ನನಗೆ ಬೆಂಗಳೂರಿಂದಲೇ ನನಗೆ ಟಿಕೆಟ್ ಸಿಕ್ತು. B ಫಾರ್ಮ್ ನಾನು ಅಪ್ಲೈ ಮಾಡಿದೆ. ನನಗೆ ಆಮೇಲೆ CM ಸಿದ್ದರಾಮಯ್ಯ ತುಡುದಂತಂದ್ರೆ ಬಂದಿದ್ದರು, ನನಗೆ ಕಳೆದ್ರು ಅವರು. ನೀವು ಪೊಲಿಟಿಕಲಲ್ಲಿ ಇದ್ದು 15 ವರ್ಷ ನಮ್ಮ ಕಾಂಗ್ರೆಸ್ಗೆಲ್ಲ ಕಾರ್ಪೊರೇಟರ್ ಗೆಲ್ಲಿಸಿದ್ದೀರಾ, ನಾವು ನಿಮಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನೀವು ಹೆಂಗೆ ನಿಂತ್ಕೊಬಿಡ್ತೀವಿ MLAಗೆ? ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಅವಮಾನ ನೀವು ನಿಂತಿರೋದು MLAಗೆ ಅಂತ ನನಗೆ ರಿಕ್ವೆಸ್ಟ್ ಮಾಡಿ ಅವ್ರು ಏನು ಮಾಡಿದ್ರು, ತಗೊಳ್ಳಿ, ನಿಮಗೆ ಒಂದು ಸೂಟ್ ಕೇಸ್ ದುಡ್ಡು ಬೇಕಂದ್ರೂ ಕೊಡ್ತೀನಿ, ನೀವು ಟಿಕೆಟ್ ವಾಪಸ್ ತಗೊಳ್ಳಿ ನೀವು. ಸರ್, ನನಗೆ ಈ ದುಡ್ಡಿಲ್ಲ, ಮುಖ್ಯ ಇಲ್ಲ, ನನಗೆ ನನ್ನ ಸಮುದಾಯ, ನಮ್ಮ ಮಂಗಳಮುಖಿಯರಿಗೆ ನನಗೆ ಮುಖ್ಯ. ಅವ್ರಿಗೆ ಏನಿಲ್ಲ, ಅವ್ರಿಗೆ ನೋಡಿ ಏನು ನಮ್ಮ ಮನೆ ಇಲ್ಲ, ಅವ್ರಿಗೆ ಒಂದು ಐಡೆಂಟಿ, ರೇಷನ್ ಕಾರ್ಡ್, ಅವ್ರ ಬ್ಯಾಂಕಲ್ಲಿ ಕಾಲಮ್ ಇಲ್ಲ, ಒಂದು ಪಿಂಚನ್ ಇಲ್ಲ, ಒಂದು ಗೌರ್ಮೆಂಟಲ್ಲಿ ಕೆಲಸ ಇಲ್ಲ. ಅವ್ರಿಗೆ ಗಂಡಸಿಗೆ ಎಲ್ಲ ಕೊಟ್ಟಿದ್ದೀರ ನೀವು, ನಮ್ಮ ಹತ್ರ ಯಾಕೆ ನೀವು ಮುಂದೆ ತರಲ್ಲ ಸರ್? ಫಸ್ಟ್ ನಮ್ಮ ಮುಂದೆ ತಂದು ನೀವು CM ಆಗಿದ್ದೀರಾ, ನಾನು ನಿಂತ್ಕೋತೀನಿ ಎಲೆಕ್ಷನ್ಗೆ, ನಮ್ಮ ಹತ್ರ ಕೆಲಸ ಮಾಡಿ ಇನ್ನೂ ನಿಮಗೆ ಮುಂದೆ ಆಗ್ತಿದೆ. ನಮ್ಮ ಮೈಸೂರವರು ಇರೋದವರು ಸಿದ್ದರಾಮಯ್ಯ ಅವ್ರಿಗೆ ತುಂಬ ನಮಗೆ ಅವ್ರಿಗೆ ತುಂಬ ಇತ್ತು, ರಿಲೇಷನ್ ಇತ್ತು. ಅವ್ರ ಮಗ ಅವ್ರಿಗೆ ನಾವೆಲ್ಲ ಆಶ್ರಮದ ಮನೆಗೆ ಹೋಗೋವ್ರಿಗೆ ಕ್ಯಾನ್ವಸಿಂಗ್ ಮಾಡ್ತಿದ್ದೆ. ತುಂಬ ನನಗೆ ಹತ್ತಿರ ಇದ್ದರು ಸಿದ್ದರಾಮಯ್ಯ ಸರ್. ನನಗೆ ನನ್ನ ಮಾತು ತಿರ್ಗಾ ಒಂದು ಲೆಟರ್ ಕೊಟ್ಟೆ, ನಮ್ಮ ಮಂಗಳಮುಖಿಯರಿಗೆ ನೀವು ಪರಿಗಣಿಸಲೇಬೇಕು ಸರ್ ಅಂತ. ಆಯಿತು ಸರ್, ನೀವು ನಿಂತ್ಕೊಳ್ಳಿ ಅಂತ ನಾನು ನಿಂತ್ಕೊಂಡೆ. ನನ್ನ ಜನರಿಗೆ ಕೆಲಸ ಮಾಡಿದ್ದೆ, ನನಗೂ ಓಟ್ ಬತ್ತು. ಆಮೇಲೆ ನಾನು ತಿರ್ಗಾ CMಗೆ ಭೇಟಿ ಆದೆ. ಸರ್, ನಮ್ಮ ಮಂಗಳಮುಖಿಯರಿಗೆ ಇಷ್ಟೆಲ್ಲ ಮಾಡಿ ನೀವು ಅಂತ ಲೆಟರ್ ಕೊಟ್ಟಿದ್ದಿಲ್ಲ, ಅದು ನನಗೆ ಆನ್ಸರ್ ಕೊಡಿದ್ದು ಸರ್ ಅಂದರೆ. ಅವರು ಮೈತ್ರಿ ಪಿಂಚನ್ ಸಾಂಕ್ಷನ್ ಮಾಡಿದ್ರು. ಆವಾಗ 600 ರೂಪಾಯಿ ನಮಗೆ ಸಾಂಕ್ಷನ್ ಆಯಿತು. ಕರ್ನಾಟಕದಲ್ಲಿ 3ನೇ ವರ್ಗ ಅಂತ ಕೊಟ್ಟರು. ನಮ್ಮದು ಎಲ್ಲ ಹಕ್ಕು ಕೊಟ್ಟರು. ಎಲ್ಲ ನಮ್ಮ ಬ್ಯಾಂಕಲ್ಲಿ ನಮಗೆ ಕಾಲಮ್ ಬತ್ತು, 3ನೇ ವರ್ಗ ಅಂತ ನಮಗೆ ಬತ್ತು, ಎಲ್ಲ ಹಕ್ಕಳು ಗೊತ್ತು. ಆಯಿತು ಸರ್, ನಮಗೆ ಗೌರ್ಮೆಂಟ್ ಕೆಲಸ ಕೊಡಿ, ನೀವು ನನಗೇನೆ ಕೊಡಿ ಸರ್ ಅಂತ ನಾನು ನಿಂತ್ಬಿಟ್ಟೆ. ಅವ್ರು ಮನೆಯಲ್ಲೇ ಕುತ್ಕೊಬಿಟ್ಟೆ, ನಾನು CM ಬಂದಿಲ್ಲೇನೆ. ಆಯಿತು, ಏನು ಬೇಕಮ್ಮ ನಿನಗೆ ಅಂತ ಕೇಳಿದೆ. ಇಲ್ಲ ಸರ್, ನೋಡಿ, ನಾನಂತೂ
ನನಗೆ ಎಲೆಕ್ಷನ್ ನೀವು ಟಿಕೆಟ್ ಕೊಟ್ಟಿಲ್ಲ, MLAಗೆ ನಿಂತ್ಕೊಂಡು ನನಗೆ ಒಂದು ಕೆಲಸ ಕೊಡಿ ನೀವು, ನಾನು MA ಓದಿರೋದು, ಪರಿಗಣಿಸಿ ನೀವು. BA MA ಮಾಡಿದ್ದೀನಿ. ನಮ್ಮಂಥವ್ರು ಮಂಗಳಮುಖಿ SLC PUC ಎಲ್ಲ ಓದಿದ್ದಾರೆ. ಗೌರ್ಮೆಂಟ್ಗೆ ಕೆಲಸ ಕೊಡಿ ಸರ್ ನೀವು, ನನಗೆ ಫಸ್ಟ್ ಕೊಡಿ. ನಮಗೆ ಹಿಂದಿರೋದು ಎಲ್ಲ ಮಂಗಳಮುಖಿಗೆ ಕೆಲಸ ಕೊಡಬೇಕು. ಯಾಕೆ ಅವ್ರು ಭಿಕ್ಷೆ ಬಿಡಬೇಕು? ಅವರು ಯಾಕೆ ಅವರು ಬಂದಕ್ಕೆ ರಾತ್ರಿ ಹೊತ್ತು ಹೋಗ್ಬೇಕು? ಯಾಕೆ ಅವ್ರ ಮನೆ ಹತ್ರ ಹೋಗಿ ಎಲ್ಲ ಚೌಟ್ರಿ ಎಲ್ಲ ಭಿಕ್ಷೆ ಬಿಡಬೇಕು? ಯಾಕೆ ಓದಿಲ್ಲ ನಾವು? ಒಂದು ಗಂಡಸು ಹೆಂಗಸಿಗೆ ನೀವು ಕೆಲಸ ಕೊಟ್ಟಿಲ್ಲ, ನಮ್ಗೆ ಯಾಕೆ ಕೊಡಲ್ಲ ನೀವು ಕೆಲಸ ಅಂತ ನಾನು ಅಲ್ಲೇನೆ ಅವ್ರಿಗೆ ಒಂದು ಸ್ವಲ್ಪ ಜೋರಾಗಿ ಮಾತಾಡಿದೆ. ಆಯಿತು, ಆಗ್ಲಿ, ಏನು ಬೇಕಮ್ಮ ನನಗೆ ನ್ಯಾಯ ಬೆಲೆ ಅಂಗಡಿ ಕೊಡಿ ಸರ್ ಅಂತ ಕೇಳಿದೆ. ಈಗಲೇ ನನಗೆ ಸ್ಯಾಂಕ್ಷನ್ ಮಾಡಬೇಕು ನೀವು. ನನ್ನ ಫೈಲ್ ನೋಡಿ, ನೀವು ಪೂರ್ತಿ ಮಾಸ್ ಕಾರ್ಡ್ ನೋಡಿ, ಎಲ್ಲ ಐತೆ. DC ಫೋನ್ ಮಾಡಿ ನನ್ಗೆ ಕೊಡಲೇಬೇಕು. ಯಾವ ಕ್ಷೇತ್ರ ನಿಂದು? ನರಸಿಂಹ ಕ್ಷೇತ್ರ. ಎಲ್ಲಿ ಬೇಕು ಅಂತ ಕೇಳಿದೆ. ನನಗೆ ಬೇಕು ರಾಜ್ಕುಮಾರ್ ರೋಡ್, ಅಲ್ಲಿ ಖಾಲಿ ಐತೆ, ಅಲ್ಲಿ ಜನರು ತುಂಬ ಐತೆ, ವ್ಯವಸ್ಥೆ ಇಲ್ಲ ಅಲ್ಲಿ ರೇಷನ್ ಕೊಡೋಕ್ಕೆ. ನನಗೆ ನ್ಯಾಯ ಬೆಲೆ ಅಂಗಡಿ ಬೇಕೇ ಬೇಕು ಸರ್, ಕೊಡಬೇಕು ನೀವು ಅಂತ DC ಕಮಿಷನರ್ಗೆ ಆಗಲೇ ಕೋರ್ಟ್ಗೆ ಆದೇಶ ಮಾಡಿ ಆಗಲೇ ನನಗೆ ಕೊಟ್ಟರು ನ್ಯಾಯ ಬೆಲೆ ಅಂಗಡಿ. ಕರ್ನಾಟಕದಲ್ಲಿ ನಾನು ಫಸ್ಟ್ ಗೌರ್ಮೆಂಟಲ್ಲಿ ಸರ್ಕಾರದಲ್ಲಿ ಕೆಲಸ ಬಂದೆ. ಆಮೇಲೆ ನಮ್ಮಂಥವ್ರಿಗೂ ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ವಿಧಾನಸೌಧಕ್ಕೆ ನಾನು ಪ್ರತಿ ತಿಂಗಳು 2 ಟೈಮ್ ಹೋಗ್ತೀನಿ. ಅಲ್ಲಿ ಹೋಗಿ ಜಮೀರ್ ಅಹಮದ್ಗೆ ಭೇಟಿ ಹಾಕಿರ್ತೀನಿ, D. ಶಿವಕುಮಾರ್ಗೆ ಭೇಟಿ ಆಗ್ತೀನಿ. ಆಮೇಲೆ ಕಾವೇರಿ ಆಯ್ತಲ್ಲ ಇಲ್ಲಿ ಬೆಂಗಳೂರಲ್ಲಿ, CMಗೆ ಭೇಟಿ ಆಗ್ತೀನಿ. ಅಂದ್ರೆ ಸರ್ ನನಗೆ ಕೊಟ್ಬಿಟ್ರೆ ನೀವು ನ್ಯಾಯ ಬೆಲೆ ಅಂಗಡಿ ಮಂಗಳಮುಖಿಗೆ ವ್ಯವಸ್ಥೆಗಳು ಏನೇನೈತೆ ಸರ್ ಅಂತ. ಲಾಸ್ಟ್ ಟೈಮ್ ವಿಧಾನಸೌಧದಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾನು ಭೇಟಿ ಆದೆ. ಸಿದ್ದರಾಮಯ್ಯ ಸರ್ಕಾರ ಕೊಟ್ಟು ಇನ್ನೇನು ಬೇಕು ಸರ್ ಅಂದಿನಿ ಅಂತಂದ್ರು. ಸರ್, ನಮ್ಮ ಮಂಗಳಮುಖಿಯರಿಗೆ ನೋಡಿ ಮನೆಗಳಿಲ್ಲ, ಅವ್ರಿಗೆ ಸೂರು ಕೊಡಿ. ಅವ್ರು ನೋಡಿ ಏನೋ ಭಿಕ್ಷೆ ಬೇಡ್ತಾರೆ, ಪಾಪ ತಿಂತಾರೆ, ಮನೆ ಇಲ್ಲದ್ರೆ ಅವ್ರು ಎಲ್ಲಿ ಹೋಗ್ತಾರೆ ಸರ್ ಅಂತ ಹೇಳಿದ್ರೆ, ಆಗಲೇ ನಮಗೆ ಮೈಸೂರಲ್ಲಿ ಮಂಗಳಮುಖಿಯರಿಗೆ ಮಂಡ್ಕಳ್ಳಿಯಲ್ಲಿ ಮನೆ ಸ್ಯಾಂಕ್ಷನ್ ಮಾಡಿಸಿದೆ. ಅವರು 1,05,000 ಕಟ್ಟಿದ್ದಾರೆ ಮಂಗಳಮುಖಿಯರು. ಇನ್ನು ನೆಕ್ಸ್ಟ್ ಮೂಲದಿಂದನೂ ನಾನು ಸ್ಯಾಂಕ್ಷನ್ ಮಾಡಿದ್ದೀನಿ. ಇನ್ನು ಮಿಕ್ಕಿದ ಮಂಗಳಮುಖಿಯರಿಗೆಲ್ಲ ನರಸಿಂಹ ಕ್ಷೇತ್ರದಲ್ಲಿ ತನ್ವಿ ಸತ್ನಗರದಲ್ಲಿ ಮನೆ ಸ್ಯಾಂಕ್ಷನ್ ಮಾಡಿದ್ದೀನಿ. ಮೂಲದಿಂದ ಮನೆ ಸ್ಯಾಂಕ್ಷನ್ ಕೊಟ್ಟಿದ್ದೀನಿ. ಅವ್ರಿಗೆಲ್ಲ ಒಂದೊಂದಾಗಿ ಕೊಡ್ತಾ ಬರ್ತಾ ಇದ್ದೀನಿ. ನೆಕ್ಸ್ಟ್ ಏನು ಬೇಕಮ್ಮ ಚಾಂದಿನಿ ನಿನಗೆ ಅಂತ ತಿರ್ಗಾ ಸಿದ್ದರಾಮಯ್ಯ ಹತ್ರ ಭೇಟಿಯಾದೆ. ಸರ್, ನಾವು ಮಂಗಳಮುಖಿಯರಿಗೆ ನಾವು ಏನು ಭಿಕ್ಷೆ ಬೇಡ್ತೀವಿ, ಗಲ್ಲಿ ಗಲ್ಲಿ ಹೋಗಿ ಭಿಕ್ಷೆ ಬೇಡ್ತೀವಿ, ಚೌಟ್ರಿ ಭಿಕ್ಷೆ ಬೇಡ್ತೀವಿ. ನಮಗೆ ವಯಸ್ಸಾಗ್ಬಿಟ್ರೆ ನಮ್ಗೆ ನೋಡೋ ಯಾರು? ಚಿಕ್ಕ ವಯಸ್ಸಂದ್ರೆ ನಮಗೆ ಮನೆಯಿಂದ ಆಚೆ ಆಗ್ಬಿಡ್ತಾರೆ. ವಯಸ್ಸಾಗ್ಬಿಟ್ರೆ ನಮ್ಗೆ ಆಶ್ರಮ ಬೇಕು ಸರ್. ನಮಗೆ ಒಂದು ಆಶ್ರಮ ಕರ್ನಾಟಕದಲ್ಲಿ ಎಲ್ಲ ಮಂಗಳಮುಖಿಯರಿಗೆ ಆಶ್ರಮ ಬೇಕು. ನಮ್ಗೆ ಒಂದು ಹಾಸ್ಪಿಟಲ್ ಬೇಕು. ನಾವು ಹಾಸ್ಪಿಟ್ಲಿಗೆ ಹೋದರೆ ನಮಗೆ ಡಾಕ್ಟ್ರುಗಳು ಏನು ಮಾಡ್ತಾರೆ? ಅನ್ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದು ಗಂಡಸು ಹೆಂಗಸಿಗೆ ಹ್ಯಾಂಡಿಕ್ಯಾಪ್ಗೆ ಎಲ್ಲ ನೋಡ್ತಾರೆ. ನಮಗೆ ಅಂದರೆ ಒಂದು ಸ್ವಲ್ಪ ಮುಖ ಹಿಂತಿರುಗ್ತಾರೆ. ಏನಾಯ್ತು ಇವ್ರಿಗೆ, ಏನು ಕಾಯಿಲೆ ಆಯಿತು, ಏನಾಯಿತು, ಅವ್ರಿಗೆ ಒಂಥರ ಭಯ ಆಗ್ಬಿಡ್ತದೆ ಡಾಕ್ಟ್ರುಗಳಿಗೆ. ನಮಗೇನೆ ಒಂದು ಹಾಸ್ಪಿಟಲ್ ಬೇಕು ಅಂತ ಅದನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ನಮಗೆ ಏನೇನು ಸವಲತ್ತುಗಳು ಬೇಕು ನಾವು ಅಂತಂದರೆ ನಾವು ಇಷ್ಟು ಜನ ಹೋರಾಟ್ರೆ ಸಾಕಾಗಲ್ಲ. ನಾವು ಏನೋ ನೋಡಿ ಓದಿದ್ದೀವಿ, ಏನೋ ಇಷ್ಟಿಷ್ಟೆಲ್ಲ ನಾವು ಹುದ್ದೆಯಲ್ಲಿ ಬಂದಿದ್ದೀವಿ. ಮುಂದೆ ನೀವು ಬರಬೇಕು, ನೀವು ಹೋರಾಟ ಮಾಡಬೇಕು, ನೀವು ಒಂದು ಗುರಿ ಇಟ್ಕೋಬೇಕು. ನಾವು ಒಂದು ಸ್ವಲ್ಪ ನಾವು ಮುಂದೆ ಬರೋದ, ಇಷ್ಟೆಲ್ಲ ಇವರೆಲ್ಲ ಮಾಡಿದ್ದಾರೆ, ನಾವು ಏನಾದರೂ ಸಾಧಿಸೋದ, ಮುಂದೆ ಬರೋದ ಅಂತ ನೀವು ಹೋರಾಟ. ಇವತ್ತು ಚೆನ್ನಾಗಿ ಕಾಣ್ತು ನಾನು ಬಂದಿದ್ದು ಇಲ್ಲಿದ್ದೀಗೆ. ನೀವೆಲ್ಲ ನೀವು ಹೋರಾಟ ಮಾಡಿ ನಿಮ್ಮ ಹಕ್ಕುಗಳು ಏನೇನೈತೆ ಪಡೆದುಕೊಳ್ಳಲೇಬೇಕು. ಈ ಮಾತುಗಳನ್ನು ಮಾತಾಡಿ ನಾನು ಮುಗಿಸ್ತೇನೆ.